ನಮಸ್ತೆ ಎಲ್ಲರಿಗೂ. ಇವತ್ತಿನ ರೆಸಿಪಿಯಲ್ಲಿ ನಾನು ಬಾಳೆಕಾಯಿ ಮತ್ತು ಕಡಲೆಬೇಳೆಯನ್ನು ಬಳಸ್ಕೊಂಡು ಒಂದು ಕ್ರಿಸ್ಪಿಯಾಗಿರುವ ಒಂದು ಕಬಾಬನ್ನು ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ ಮತ್ತು ಟೀ ಕಾಫಿ ಜೊತೆ ಒಂದು ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ತುಂಬಾ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ನಾನ್ ವೆಜ್ಜಲ್ಲಿ ಕೈಮಾ ಅಂತ ಮಾಡ್ತಾರಲ್ಲ, ಆ ಟೇಸ್ಟೇ ಬರುತ್ತೆ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನು ಬಾಳೆಕಾಯಿನ ತೊಗೊಂಡಿದ್ದೀನಿ. ಒಂದು ಕಡಲೆಬೇಳೆ 1 ಕಪ್ಪನ್ನು ನೆನೆಸಿಟ್ಕೊಂಡಿದ್ದೆ. ಈಗ ಒಂದು ಕುಕ್ಕರಿಗೆ ಬಾಳೆಕಾಯಿ ಮತ್ತು ಕಡಲೆಬೇಳೆಯನ್ನು ಬೇಯೋದಕ್ಕೆ ಇಟ್ಕೊತಾ ಇದ್ದೀನಿ. ಒಂದೆರಡು ವಿಷಲ್ ಹಾಕಿಸ್ಕೊತೀನಿ. ನೋಡಿ, ಈಗ ಚೆನ್ನಾಗಿ ಬೆಂದಿದೆ. ಈಗ ಬಾಳೆಕಾಯಿನ ತೋರಿಸ್ತೀನಿ. ಚೆನ್ನಾಗಿ ಬೆಂದಿದೆ ಅದು ಸಹ. ನೋಡಿ, ಸಿಪ್ಪೆ ತಕ್ಕೊತಾ ಇದ್ದೀನಿ. ನೋಡಿ, ಇನ್ನೊಂದು ಸಹ ನಾನು ತಕ್ಕೊಂಡಿದ್ದೀನಿ ಸಿಪ್ಪೆನ. ಈಗ ನಾನು ತುರ್ಕೊತಾ ಇದ್ದೀನಿ. ಅದನ್ನು ತುರ್ಕೊಳ್ಳೋದ್ರಿಂದ ಸಾಫ್ಟಾಗಿ ಬರುತ್ತೆ ಅಂತ ಅಷ್ಟೇ. ಈಗ ಕಡಲೆಬೇಳೆನ ಸ್ನ್ಯಾಶ್ ಮಾಡ್ಕೋಬೇಕು. ಆಲ್ರೆಡಿ ಅದು ಬೆಂದಿದೆ ಚೆನ್ನಾಗೆ. ಸ್ನ್ಯಾಶರಿಂದ ಚೆನ್ನಾಗಿ ಪ್ರೆಸ್ ಮಾಡಿ ಸ್ನ್ಯಾಶ್ ಮಾಡ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗೆ ಸ್ನ್ಯಾಶ್ ಆಯ್ತದು. ಈಗ ಎರಡನ್ನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಚಿಕ್ಕದಾಗಿ ಹೆಚ್ಕೊಂಡು. ಈಗ ಅಚ್ಚ ಖಾರದ ಪುಡಿ 1 ಸ್ಪೂನು, ಧನಿಯಾ ಪುಡಿ 1 ಸ್ಪೂನು, ಗರಂ ಮಸಾಲ ಅರ್ಧ ಸ್ಪೂನು ಮತ್ತು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕಾರ್ನ್ಫ್ಲೋರ್ ಪೌಡ್ರನ್ನ 2 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಕೊತಾ ಇದ್ದೀನಿ. ನೋಡಿ, ಈ ಅದಕ್ಕೆ ಬರಬೇಕು. ಚೆನ್ನಾಗಿ ಕಲಸಿದ್ದೀನಿ. ಈಗ ಇದು ನೋಡಿ, ಇಷ್ಟು ಸಾಫ್ಟ್ ಇದ್ದರೆ ಸಾಕು. ಈಗ ಕೈಗೆ ಎಣ್ಣೆ ಹಚ್ಕೊಂಡು ಉಂಡೆಗಳಾಗಿ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಶೇಪಲ್ಲಿ ಮಾಡಿದ್ದೀನಿ ನಾನು. ಇನ್ನೊಂದು ಮಾಡ್ತಾ ಇದ್ದೀನಿ. ಹೀಗೆ ಎಲ್ಲವನ್ನೂ ಮಾಡ್ಕೊಂಡು ಇಟ್ಕೊತೀನಿ ನಾನು. ಈಗ 2 ಸ್ಪೂನು ಮೈದಾ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಬ್ರೆಡ್ ಕ್ರಮ್ಸಲ್ಲಿ ಎದ್ದು ಕರಿಯೋದಕ್ಕೆ. ನೋಡಿ, ಈ ಅದಕ್ಕಿರಬೇಕು. ನೋಡಿ, ಬ್ರೆಡ್ ಕ್ರಮ್ಸ್ ಇದು ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದು. ಬೇಕಾದರೆ ಇನ್ನೊಂದು ಸರಿ ವಿಡಿಯೋ ಮಾಡಿ ಹಾಕ್ತೀನಿ ಅದ್ರದ್ದು. ಈಗ ನೋಡಿರಿ, ಈ ಮೈದಾದಲ್ಲಿ ಡಿಪ್ ಮಾಡಿ ಮತ್ತೆ ಬ್ರೆಡ್ ಕ್ರಮ್ಸಲ್ಲಿ ಎದ್ದಬೇಕು. ನೋಡಿ, ಬ್ರೆಡ್ ಕ್ರಮ್ಸನ್ನು ಮೇಲೆ ಉದುರಿಸ್ಬೇಕು. ಈ ಥರ ಮಾಡಿ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. 1 ತಿಂಗ್ಳುಗಟ್ಟಲೆ ಇರ್ತವೆ ಇವು. ನೋಡಿ, ಇದು ಎರಡನೇದು. ನೋಡಿ, ಇದು ಆಯಿತು. ನಾನು ಎಲ್ಲವನ್ನೂ ಹೀಗೆ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಬಿಸಿ ಎಣ್ಣೆಗೆ ನಿಧಾನಕ್ಕೆ ಸೇರಿಸ್ಕೊತಾ ಇದ್ದೀನಿ. 1-2 ಸೆಕೆಂಡ್ ಆದಮೇಲೆ ನಾನು ಸ್ಪೂನ್ ಹಾಕಿ ಟರ್ನ್ ಮಾಡ್ಕೊತಾ ಇದ್ದೀನಿ. ತುಂಬ ಕ್ರಿಸ್ಪಿಯಾಗಿರುತ್ತೆ ಮತ್ತು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಮತ್ತು ಈ ಥರ ನಾವು ಮಾಡಿಟ್ಕೊಂಡ್ರೆ ಫ್ರಿಜ್ಜಲ್ಲಿ 1 ತಿಂಗ್ಳುಗಟ್ಟಲೆ ಸ್ಟೋರ್ ಮಾಡ್ಕೋಬೋದು. ಯಾರಾರ ಸಡನ್ನಾಗಿ ಗೆಸ್ಟ್ ಬಂದರೆ ನಾವು ಈ ಥರ ಬಿಸಿಗೆ ಬೇಗ ತೆಗ್ದು ಎಣ್ಣೆಲಿ ಕರ್ಕೊಡ್ಬೋದು. ನೋಡಿ, ಆಯ್ತಿದು. ತೆಗಿತಾ ಇದ್ದೀನಿ. ಎಲ್ಲವನ್ನೂ ತಕ್ಕಂಡೆ. ತುಂಬ ರುಚಿ ಇರುತ್ತೆ, ತುಂಬ ಕ್ರಿಸ್ಪಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಕಟ್ ಆಗ್ತಾ ಇದೆ, ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ.
ಯಾವಾಗಲೂ ಒಂದೇ ಥರ ಮಾಡ್ತಾ ಇರ್ತೀವಲ್ಲ, ಒಂಥರ ಡಿಫ್ರೆಂಟಾಗಿರುತ್ತೆ ಇದು. ಒಂದ್ಸಲ ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.